ಫೆಬ್ರವರಿ 28ರಂದು ಯುಎಸ್ಎ ಇಸ್ರೇಲ್ ವೈಮಾನಿಕ ದಾಳಿಗೆ ಬಲಿಯಾಗಿದ್ದ ಇರಾನ್ನ ಸರ್ವೋಚ್ಚ ನಾಯಕ ಆಯತೊಲ್ಲಾ ಅಲಿ ಖಮೇನಿ ಅಂತ್ಯಕ್ರಿಯೆ ಪ್ರಕ್ರಿಯೆಗಳು ಇಂದು ಅಧಿಕೃತವಾಗಿ ಎಲ್ಲವೂ ಸುಲಲಿತವಾಗಿ ಮುಗಿದಿವೆ. ಅಲಿ ಖಮೇನಿಯವರ ಪಾರ್ಥಿವ ಶರೀರವನ್ನ ಬರೋಬ್ಬರಿ 4 ತಿಂಗಳುಗಳ ಕಾಲ ಸಂರಕ್ಷಿಸಿ ಇಡಲಾಗಿತ್ತು. ಈಗ ಯುದ್ಧದ ಕಾರ್ಮೋಡ ಸರಿದಿರೋದ್ರಿಂದ ಈ ದೈತ್ಯ ನಾಯಕನನ್ನ ಗೌರವಪೂರ್ವಕವಾಗಿ ಇರಾನ್ ನಾಯಕರು ಹಾಗೂ ಅಲ್ಲಿನ ಪ್ರಜೆಗಳು ಕಳುಹಿಸಿಕೊಟ್ಟಿದ್ದಾರೆ. ಖಮೇನಿ ಅಂತ್ಯ ಸಂಸ್ಕಾರಕ್ಕೆ ಇಸ್ಲಾಮಿಕ್ ಕಾನೂನಿನ ವಿನಾಯಿತಿ ದೊರೆತಿದ್ದು ಹೇಗೆ ಅಂದ್ರೆ, ಈ ಕುರಿತು ಒಂದಿಷ್ಟು ಮಾಹಿತಿ ನಿಮಗಾಗಿ ನಾವು ನೀಡ್ತಾ ಇದ್ದೀವಿ. ಆಧುನಿಕ ಜಾಗತಿಕ ಇತಿಹಾಸದಲ್ಲಿ ಇಂಥದ್ದೊಂದು ಘಟನೆ ನಡೀತಾ ಇರೋದು ತೀರಾ ಅಪರೂಪ ಅಂತಾನೆ ಹೇಳ್ಬೋದು. ಇಡೀ ಮಧ್ಯಪ್ರಾಚ್ಯವನ್ನ ತನ್ನ ಇಚ್ಛಾಶಕ್ತಿಯಿಂದಲೇ ನಡಗಿಸ್ತಾ ಇದ್ದಂತಹ ಇರಾನ್ನ ಇಸ್ಲಾಮಿಕ್ ಕ್ರಾಂತಿಯ ದ್ವಿತೀಯ ಪರಮೋಚ್ಚ ನಾಯಕ ಆಯತೊಲ್ಲಾ ಅಲಿ ಖಮೇನಿ ಇಹಲೋಕ ತ್ಯಜಿಸಿ ಬರೋಬ್ಬರಿ 4 ತಿಂಗಳು ಕಳೆದಿವೆ. ಅಂದ್ರೆ ಆಲ್ಮೋಸ್ಟ್ ಆಲ್ 130 ಡೇಸ್ ಆಗಿದೆ ಅಂತ ಹೇಳ್ಬೋದು. 2026ರ ಫೆಬ್ರವರಿ 28ರಂದು ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ನಡೆಸಿದಂತಹ ಭೀಕರ ವೈಮಾನಿಕ ದಾಳಿಯಲ್ಲಿ ಖಮೇನಿ ಹತರಾಗಿದ್ರು. ಆದ್ರೆ ಖಮೇನಿ ಅಂತ್ಯ ಸಂಸ್ಕಾರ ಇಂದು ಸಂಪೂರ್ಣವಾಗಿ ಯಾವುದೇ ತೊಂದರೆ ಇಲ್ಲದೆ ಅಂತ್ಯಗೊಂಡಿದೆ. ಇಸ್ಲಾಮಿಕ್ ಸಂಪ್ರದಾಯದ ಪ್ರಕಾರ ವ್ಯಕ್ತಿ ಸಾವನ್ನಪ್ಪಿದ 24 ಗಂಟೆಗಳಲ್ಲಿ ದಫನ್ ಮಾಡಬೇಕಾಗಿದ್ರು. ಖಮೇನಿ ವಿಷಯದಲ್ಲಿ ಮಾತ್ರ ಈ ಧಾರ್ಮಿಕ ವಿನಾಯಿತಿ ದೊರೆತಿದೆ ಅಂತ ಹೇಳ್ಬೋದು. ಹಾಗಿದ್ರೆ ಇಲ್ಲಿವರೆಗೆ ಅಲಿ ಖಮೇನಿಯವರ ಪಾರ್ಥಿವ ಶರೀರ ಎಲ್ಲಿತ್ತು ಅನ್ನೋ ಪ್ರಶ್ನೆಗೆ ಇರಾನ್ನ ಬೃಹತ್ ರಾಜತಾಂತ್ರಿಕ ಒಂದು ಭದ್ರತಾ ಅಡಿಯಲ್ಲಿ ಅವರ ಬಾಡಿಯನ್ನ ಸುರಕ್ಷಿತವಾಗಿ ಕಾಪಾಡಲಾಗಿತ್ತು. ಹಾಗೆ ಸಾಮಾನ್ಯವಾಗಿ ಇಸ್ಲಾಮಿಕ್ ಶರಿಯಾ ಕಾನೂನಿನ ಪ್ರಕಾರ ಏನ್ ಹೇಳುತ್ತೆ ಅಂದ್ರೆ, ಯಾವುದೇ ವ್ಯಕ್ತಿ ಮರಣ ಹೊಂದಿದ 24 ಗಂಟೆಗಳ ಒಳಗಾಗಿ ಅಂತ್ಯ ಸಂಸ್ಕಾರ ನೆರವೇರಿಸಲೇಬೇಕು. ಅಷ್ಟೇ ಅಲ್ಲದೆ ದೇಹಕ್ಕೆ ಯಾವುದೇ ಕೆಮಿಕಲ್ಸ್ಗಳನ್ನ, ರಾಸಾಯನಿಕಗಳನ್ನ ಬಳಸೋ ಹಾಗಿಲ್ಲ. ಅದನ್ನ ಯಾವುದನ್ನೂ ಮಾಡದೆ ಇಸ್ಲಾಂ ಧರ್ಮ ಕಟ್ಟುನಿಟ್ಟಾಗಿ ಇದನ್ನ ಪಾಲಿಸಿದೆ. ಆದ್ರೆ ಅಯತೊಲ್ಲಾ ಖಮೇನಿಯವರ ಪಾರ್ಥಿವ ಶರೀರವನ್ನ ಸಂರಕ್ಷಿಸೋದಕ್ಕೆ ಕೆಲವು ವಿನಾಯಿತಿಯನ್ನ ಸರ್ಕಾರವೇ ನೀಡಲಾಗಿತ್ತು. ಫೆಬ್ರವರಿಯಿಂದ ಜುಲೈವರೆಗೆ ಖಮೇನಿಯವರ ಮೃತದೇಹವನ್ನ ಹೇಗೆ ಸುರಕ್ಷಿತವಾಗಿ ಇಡಲಾಗಿತ್ತು ಅನ್ನೋದನ್ನ ನೋಡಿದ್ರೆ, ಒಂದಿಷ್ಟು ವರದಿಗಳ ಪ್ರಕಾರ ಇರಾನ್ನ ಆಡಳಿತವು ಅಲಿ ಖಮೇನಿಯವರ ಭೌತಿಕ ಕಾಯವನ್ನ ವಿಶೇಷ ಹಿಮಗ್ರಹದಲ್ಲಿ, ಅಂದ್ರೆ ರೆಫ್ರಿಜರೇಟೆಡ್ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಅತ್ಯಂತ ಕಡಿಮೆ ತಾಪಮಾನದಲ್ಲಿ ಸಂರಕ್ಷಿಸಿ ಇಡಬೇಕಾಗಿತ್ತು. ಹಾಗಾಗಿ ಯಾವುದೇ ಕೆಮಿಕಲ್ಸ್ ಗಳನ್ನ ಬಳಸದೆ ಕೇವಲ ತಾಪಮಾನ ನಿಯಂತ್ರಣದ ಮೂಲಕ ದೇಹವನ್ನ ಸಂರಕ್ಷಿಸಿ ಇಡಲಾಗಿತ್ತು. ಶಿಯಾ ಮುಸ್ಲಿಂ ಧರ್ಮಶಾಸ್ತ್ರದಲ್ಲಿ ಯುದ್ಧ ಅಥವಾ ದೇಶದ ತುರ್ತು ಪರಿಸ್ಥಿತಿಯಂತಹ ಅಸಾಧಾರಣ ಸಂದರ್ಭಗಳಲ್ಲಿ ಮಾತ್ರ ಅಂತ್ಯ ಸಂಸ್ಕಾರವನ್ನ ಮುಂದೂಡೋದಕ್ಕೆ ಸಾಧ್ಯ ಮತ್ತು ಶೀತಲೀಕರಣದ ಮೂಲಕ ದೇಹವನ್ನ ಕಾಯ್ದಿರಿಸೋದಕ್ಕೆ ಇಲ್ಲಿ ಅವಕಾಶ ಇದೆ. ಇರಾನ್ನ ಉನ್ನತ ಮೌಲ್ವಿಗಳು ಈ ಅಸಾಧಾರಣ ವಿನಾಯಿತಿಯನ್ನ ಬಳಸಿಕೊಂಡು ಸುಪ್ರೀಂ ಲೀಡರ್ ಆಗಿರುವಂತಹ ಅವರ ದೇಹವನ್ನ 4 ತಿಂಗಳ ಕಾಲ ಹಿಮದ ನಡುವೆ ಸುರಕ್ಷಿತವಾಗಿ ಇಟ್ಟಿದ್ರು. ಇಂತಹ ಸಂದರ್ಭಗಳಲ್ಲಿ ಅಂತ್ಯ ಸಂಸ್ಕಾರವನ್ನ ಮುಂದೂಡುವುದಕ್ಕೆ ಮತ್ತು ಶೀತಲೀಕರಣದ ಮೂಲಕ ದೇಹವನ್ನ ಕಾಯ್ದಿರಿಸೋದಕ್ಕೆ ಇಲ್ಲಿ ಅವಕಾಶ ಇದೆ. ಇರಾನ್ನ ಉನ್ನತ ಮೌಲ್ವಿಗಳು ಈ ಅಸಾಧಾರಣವಾದಂತಹ ಎಲ್ಲಾ ವಿನಾಯಿತಿಗಳನ್ನ ಬಳಸಿಕೊಂಡು ಸುಪ್ರೀಂ ಲೀಡರ್ ಆಗಿರುವಂತಹ ಮೃತದೇಹವನ್ನ 4 ತಿಂಗಳ ಕಾಲ ಕರಗದ ಹಿಮದ ನಡುವೆ ಸುರಕ್ಷಿತವಾಗಿ ಇಟ್ಟಿದ್ರು. ಇರಾನ್ನ ಅಯತೊಲ್ಲಾ ಅವರ ಪಾರ್ಥಿವ ಶರೀರವನ್ನೇನೋ ಸಂರಕ್ಷಿಸಿ ಇಡಲಾಗಿತ್ತು. ಆದ್ರೆ ಅಂತ್ಯ ಸಂಸ್ಕಾರ ನೆರವೇರಿಸೋದಕ್ಕೆ ಇಷ್ಟೊಂದು ಅವಧಿ ಬೇಕಾಗಿತ್ತ ಅನ್ನೋ ಪ್ರಶ್ನೆ ಕೂಡ ಎಲ್ರಿಗೂ ಕಾಡ್ತಾ ಇತ್ತು. ಇದಕ್ಕೆ ಯುದ್ಧದ ಸನ್ನಿವೇಶ, ಧಾರ್ಮಿಕ ಭಾವನೆಗಳು ಮತ್ತು ಸೆಕ್ಯೂರಿಟಿ ರೀಸನ್ಸ್, ಭದ್ರತೆಯ ಆತಂಕ ಇದಕ್ಕೆ ಕಾರಣ ಅನ್ನೋದು ಗೌಪ್ಯವಾಗಿ ಉಳಿದಿರಲಿಲ್ಲ. ಹೀಗೆ ಇಷ್ಟೊಂದು ತಡವೇಕೆ ಅನ್ನೋ ಪ್ರಶ್ನೆ ಫೆಬ್ರವರಿ 28ರಿಂದ ಇಲ್ಲಿವರೆಗೂ ಕಾಯ್ಬೇಕಾಗಿತ್ತ ಅನ್ನೋ ಪ್ರಶ್ನೆ ಕಾಡಿದಾಗ, ಇಲ್ಲಿ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವೆ ಪೂರ್ಣ ಪ್ರಮಾಣದ ಯುದ್ಧ ಭುಗಿಲೆದ್ದಿತ್ತು. ಅಂತಹ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ಲಕ್ಷಾಂತರ ಜನ ಸೇರುವಂತಹ ಅಂತ್ಯ ಸಂಸ್ಕಾರ ಹಮ್ಮಿಕೊಳ್ಳೋದು ಇರಾನ್ಗೆ ಭದ್ರತೆ, ಸೆಕ್ಯೂರಿಟಿ ದೃಷ್ಟಿಯಿಂದ ಅವರು ಸ್ವಲ್ಪ ಹಿಂದೇಟು ಹಾಕಿತ್ತು. ಹಾಗಾಗಿ ಶತ್ರು ದೇಶಗಳ ಮತ್ತೊಂದು ದಾಳಿಗೆ ಇಡೀ ಇರಾನ್ ನಾಯಕತ್ವವೇ ಬಲಿಯಾಗುವಂತಹ ಸಾಧ್ಯತೆ ಇತ್ತು. ಹಾಗಾಗಿನೇ ಇವತ್ತಿನ ದಿವಸ ನೂರಾರು ದೇಶದ ನಾಯಕರು, ಮುಖಂಡರು ಬಂದರೂ ಸಹಿತ ಖಮೇನಿಯವರ ಪುತ್ರ ಮಾತ್ರ ಇವತ್ತು ಬಂದಿಲ್ಲ. ಕಾರಣ ಏನಂದ್ರೆ, ಅವರಿಗೂ ಕೂಡ ಆತಂಕ ಇದೆ. ಎಲ್ಲೋ ಒಂದ್ ಕಡೆ ಇಸ್ರೇಲ್ದವರು ಇಂದಿಲ್ಲ ನಾಳೆ ಅವರನ್ನ ಹೊಡೆಯುವಂತಹ ಸಾಧ್ಯತೆ ಇದೆ ಅನ್ನೋ ಒಂದು ಭಯದಲ್ಲೇ ಇವತ್ತಿನ ದಿವಸ ಅವರ ತಂದೆಯ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿಲ್ಲ. ಮತ್ತೆ ಅಂತ್ಯಕ್ರಿಯೆ ಪ್ರಕ್ರಿಯೆ ಈಗಿನ ರಾಜಧಾನಿ ಟೆಹರಾನ್ನ ಪ್ರಸಿದ್ಧ ಮೊಸಲ್ಲಾ ಪ್ರಾರ್ಥನಾ ಸಂಕೀರ್ಣದಲ್ಲಿ ಅಲಿ ಖಮೇನಿಯವರ ಭೌತಿಕ ಕಾಯವನ್ನ ಸಾರ್ವಜನಿಕರ ದರ್ಶನಕ್ಕೆ ಇರಿಸಲಾಗಿತ್ತು. ಅಂದಾಜಿನ ಪ್ರಕಾರ ಒಂದು 5 ಲಕ್ಷ ಜನ ಇದಕ್ಕೆ ಸೇರಿದ್ರು ಅಂತ ಹೇಳ್ತಾರೆ. ನಂತರ ಇರಾಕ್ನ ಪವಿತ್ರ ಶಿಯಾ ನಗರಗಳಾದಂತಹ ನಜಾಫ್ ಮತ್ತು ಕರ್ಬಲಾಗೆ ಖಮೇನಿಯವರ ಪಾರ್ಥಿವ ಶರೀರ ಕೊಂಡೊಯ್ಯಲಾಯಿತು. ಅಲ್ಲಿಂದ ನೇರವಾಗಿ ಇರಾನ್ನ
ಧಾರ್ಮಿಕ ಶ್ರದ್ಧಾ ಕೇಂದ್ರ ಹಾಗೂ ಮೌಲ್ವಿಗಳ ಭದ್ರಕೋಟೆಯಾದಂತಹ ಕೋಮ್ ನಗರಕ್ಕೆ ತಂದು ಅವರ ಜನ್ಮಸ್ಥಳವಾದ ಮರ್ಷಾದ್ನ ಪವಿತ್ರ ಇಮಾಮ್ ರಜಾ ದರ್ಗಾ ಆವರಣದಲ್ಲಿ ಇರಾನ್ನ ಮಾಜಿ ಸರ್ವೋಚ್ಚ ನಾಯಕನನ್ನ ದಫನ್ ಮಾಡಲಾಯಿತು, ಅಂದ್ರೆ ಅಂತ್ಯಕ್ರಿಯೆ ಮಾಡಲಾಯಿತು. ಒಟ್ಟಾರೆ ಹೇಳೋದಾಯ್ತು ಅಂತಂದ್ರೆ ಖಮೇನಿಯವರ ಅಂತ್ಯ ಸಂಸ್ಕಾರ ಕೇವಲ ಒಂದು ಧಾರ್ಮಿಕ ವಿಧಿವಿಧಾನ ಅಲ್ಲ, ಇದು ಇರಾನ್ ತನ್ನ ಅಸ್ತಿತ್ವ ಮತ್ತು ಸ್ಥಿರತೆಯನ್ನ ಪ್ರದರ್ಶಿಸುವ ಬೃಹತ್ ವೇದಿಕೆ. ಅಯೋತುಲ್ಲಾ ಅಲಿ ಖಮೇನಿ ಯುಗದ ಅಂತ್ಯದೊಂದಿಗೆ ಇರಾನ್ ಧರ್ಮದ ವಿಧಿವಿಧಾನಗಳ ಪ್ರಕಾರ ಅಂತ್ಯಕ್ರಿಯೆ ನೆರವೇರಿದೆ. ಅಂತಿಮ ದರ್ಶನ ಪಡೆಯೋದಕ್ಕೆ ಭಾರತ ಸೇರಿದಂತೆ ಬೇರೆ ದೇಶದ ಹಲವಾರು ನಾಯಕರು, ವಿಶೇಷವಾಗಿ ಲಕ್ಷಾನುಗಟ್ಲೆ ಪ್ರಜೆಗಳು, ಇರಾನ್ನ ಪ್ರಜೆಗಳು ಬಂದು ಅವರ ಅಂತಿಮ ದರ್ಶನವನ್ನ ಪಡೆದುಕೊಂಡ್ರು. ಖಮೇನಿರವರ ನಿಧನ ಇರಾನ್ ದೇಶಕ್ಕೆ ಆಘಾತ ತಂದಿದ್ದಂತೂ ಸತ್ಯ. ಈ ನಿರಂತರವಾದಂತಹ ಯುದ್ಧದಲ್ಲಿ ಒಂದು ಬೇಸರ ಏನಂತಂದ್ರೆ, ಅದೆಷ್ಟು ಇರಾನಿ ಪ್ರಜೆಗಳು ಆಗಿರ್ಬೋದು, ಮಕ್ಕಳು, ವಿದ್ಯಾರ್ಥಿಗಳು ಅನ್ಯಾಯವಾಗಿ ತಮ್ಮ ಪ್ರಾಣವನ್ನ ಕಳೆದುಕೊಂಡ್ರು. ಹಾಗಾಗಿ ಈಗ ನಡೆದಿರುವಂತಹ ಯುದ್ಧದಿಂದಾಗಿ ಕೇವಲ ಇರಾನ್ ದೇಶ ಮಾತ್ರ ಸಮಸ್ಯೆಯನ್ನ ಎದುರಿಸಿಲ್ಲ, ಇಡೀ ಜಗತ್ತಿನಲ್ಲಿರುವಂತಹ ಭಾರತ ದೇಶದಿಂದ ಹಿಡಿದು ಹಲವಾರು ರಾಷ್ಟ್ರಗಳು ತೈಲ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ಇಂತಹ ಹಲವಾರು ಕೊರತೆಗಳನ್ನ ಕಂಡಿದ್ದನ್ನ ನಾವೆಲ್ಲರೂ ಕೂಡ ನೋಡಿದ್ದೇವೆ. ಬಹುತೇಕವಾಗಿ ದೇಶಗಳು ಆರ್ಥಿಕ ಸಂಕಷ್ಟವನ್ನು ಕೂಡ ಅನುಭವಿಸುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಯಿತು. ಮುಂಬರುವಂತಹ ದಿನಗಳಲ್ಲಿ ಎಲ್ಲಾ ರಾಷ್ಟ್ರಗಳು ಶಾಂತಿಯುತವಾಗಿರ್ಲಿ ಅಂತ ಬಯಸ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.